ಸಾವಿನಲ್ಲೂ ಸಾರ್ಥಕತೆ ಮೆರೆದ ಮಹಿಳೆ ತನ್ನ ಕಂದನಿಗಾಗಿ ಪ್ರಾಣ ಬಿಟ್ಟ ತಾಯಿಯೇ ಹೌದು. ಇಂದು ಮುಂಜಾನೆ ಸುರಿದ ಭಾರೀ ಮಳೆಯಿಂದಾಗಿ ಮನೆಯ ಗೋಡೆ ಕುಸಿದು ವಿವಾಹಿತ ಮಹಿಳೆ ಸಾವನ್ನಪ್ಪಿದ್ದಾರೆ. ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣ ತಾಲೂಕಿನ ಕಗ್ಗುಂಡಿ ಗ್ರಾಮದ ಹೇಮಲತಾ ಎಂಬ 22 ವರ್ಷದ ಮಹಿಳೆ ಅತಿಯಾದ ಮಳೆಯಿಂದ ಮನೆ ಗೋಡೆ ಕುಸಿದು ಸಾವನ್ನಪ್ಪಿದ್ದಾರೆ. ಅದೃಷ್ಟವಶಾತ್ ತನ್ನ ಕೈಯಲ್ಲಿದ್ದ 2 ವರ್ಷದ ತನ್ನ ಮಗುವನ್ನು ಹೊರಗೆ ಎಸೆದು ಮಗುವಿನ ಪ್ರಾಣ ಉಳಿಸಿ ಸಾವಿನಲ್ಲೂ ಮಮತೆಯನ್ನು ಎತ್ತಿ ಹಿಡಿದಿದ್ದು ಸಾವಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಇನ್ನು ಸಾವಿಗೀಡಾದ ಹೇಮಲತಾ ಅವರಿಗೆ ಈ 2 ವರ್ಷದ ಒಂದು ಮಗು ಇತ್ತು. ಇನ್ನು ಧಾರಾಕಾರ ಮಳೆಯಿಂದಾಗಿ ಮನೆಯ ಗೋಡೆ ಕುಸಿದು ಗೋಡೆಯ ಅಡಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಕಗ್ಗುಂಡಿ ರಾಜು ಅಂತೇಳಿ ಇವತ್ತು ಪಿರಿಯಾಪಟ್ಟಣ ತಾಲೂಕು ನಮ್ಮ ಕಗ್ಗುಂಡಿ ಗ್ರಾಮದಲ್ಲಿ ಹೇಮಲತಾ ಅಂತೇಳಿ 21 ವರ್ಷದ ವಿವಾಹಿತ ಮಹಿಳೆ ಗೋಡೆ ಕುಸಿದು ಸಾವನ್ನಪ್ಪಿದ್ದಾರೆ. ನಿಜಕ್ಕೂ ಇದು ಒಂಥರ ನೋವಿನ ಸಂಗತಿ. ಯಾಕೆಂತಂದರೆ ಈಗ 2 ವರ್ಷದ ಗಂಡು ಮಗು ಇದೆ. 2 ವರ್ಷದ ಗಂಡು ಮಗುನ ಒಂದು ಬಾತ್ರೂಮ್ಗೆ ಕರ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಏಕಾಏಕಿ ಮಳೆ, ಈಗ ಕೆಲವು ಒಂದು ವಾರಗಳಿಂದ ತೀವ್ರವಾದ ಮಳೆ ಬೀಳ್ತಾ ಇರೋದ್ರಿಂದ ಏಕಾಏಕಿ ಗೋಡೆ ಕುಸಿದಿದೆ. ಗೋಡೆ ಕುಸಿದು ತಾಯಿ ಏನು ಮಾಡಿದ್ದಾಳೆ ನೋಡಿ, ತಾಯಿ ಸಾವಿನಲ್ಲೂ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾಳೆ. ಆ ಮಗುನ, ತನ್ನ ಕೈಲಿದ್ದಂಥ ಮಗುನ ದೂರಕ್ಕೆ ಎಸೆದು ತಾಯಿ ತನ್ನ ಪ್ರಾಣವನ್ನು ಬಿಟ್ಟಿದ್ದಾಳೆ. ನಿಜಕ್ಕೂ ಒಂಥರ ಇದು ವಿಷಾದನೀಯ ಅಂತಲೇ ಅನ್ಬೋದು. ಸಾವಲ್ಲೂ ಆ ತಾಯಿ ತನ್ನ ಮಗುನ ಪ್ರಾಣ ಉಳಿಸಿ ಏನೋ ಒಂದು ಸಾರ್ಥಕತೆಯನ್ನು ಮೆರೆದಿದ್ದಾಳೆ. ನಾನು ಹೇಳೋವಂಥದ್ದು ಸರ್ಕಾರಕ್ಕೆ ಒಂದು ಮನವಿ ಏನಪ್ಪ ಅಂತಂದರೆ,